ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಡಿಸೆಂಬರ್ ಮತ್ತೆ ಜನವರಿ ಅಮೌಂಟ್ ಯಾವಾಗ ಬರುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಫೈನಲ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಏನೆಲ್ಲ ಅಪ್ಡೇಟ್ ಮತ್ತೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಓಕೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲೇಷನ್ ಯಾವಾಗ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಯುವನಿಟಿ ಬಗ್ಗೆ ಏನೇ ಒಂದು ಕ್ವಿಕ್ ಅಪ್ಡೇಟ್ ಬಂದ್ರು ನಾನು ಗ್ರೂಪ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಡಿಸೆಂಬರ್ ಮತ್ತೆ ಜನವರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಇದರ ಒಂದು ತುಂಬಾ ಜನಕ್ಕೆ ಒಂದು ಡೌಟ್ ಇದೆ. ಓಕೆ, ಇವತ್ತು ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಕೊಡ್ತೀನಿ ಯಾವಾಗ ಅಮೌಂಟ್ ಬರ್ಬೋದು. ಎಕ್ಸಾಕ್ಟ್ ಡೇಟ್ ಅಂತ ಇರಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ಯಾವಾಗ ಬರ್ಬೋದು ಅಂತ ಅನ್ನೋದಾದ್ರೆ ಇಲ್ಲಿ ನೋಡಬಹುದು. ಡಿಸೆಂಬರ್ ಅಮೌಂಟ್ ಬಂದ್ಬಿಟ್ಟು ತುಂಬಾ ಜನರಿಗೆ ಒಂದು ಆಲ್ಮೋಸ್ಟ್ ಒಂದು 50-60% ಜನರಿಗೆ ಡಿಸೆಂಬರ್ ಅಮೌಂಟ್ ಆಲ್ರೆಡಿ ಬಂದಿದೆ. ಇನ್ನು ಒಂದು 40% ಜನರಿಗೆ ಡಿಸೆಂಬರ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿಬಿಟಿ ಪುಷ್ ಅಂತ ತೋರಿಸ್ತಾ ಇದೆ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಅಮೌಂಟ್ ಡಿಸೆಂಬರ್ ಬಂದಿದೆ ಮತ್ತೆ ಇನ್ನು ಯಾರ್ಯಾರೆಲ್ಲ ಪೆಂಡಿಂಗ್ ಇದೆ, ಪೆಂಡಿಂಗ್ ಇರುವಂತವ್ರ ಅಮೌಂಟ್ ಈ ಒಂದು ವಾರದಲ್ಲಿ ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಇನ್ನು ಜನವರಿ ಬಂದ್ಬಿಟ್ರೆ ಜನವರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ಜನವರಿ ಅಮೌಂಟ್ ಬಂದ್ಬಿಟ್ಟು ಇನ್ನೂ ಯಾವುದೇ ಪ್ರೊಸೀಜರ್ ಸ್ಟಾರ್ಟ್ ಆಗಿಲ್ಲ. ಜನವರಿ ಅಮೌಂಟ್ ಇಲ್ಲಿ ಜನವರಿ ಅಮೌಂಟ್ ಯಾವುದು ಕೂಡ ಫಂಡ್ ರಿಲೀಸ್ ಆಗಿಲ್ಲ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಮತ್ತೆ ಇವಾಗ ಸ್ಟೇಟಸ್ ಕೂಡ ಜನವರದಲ್ಲಿ 180 ಡೇಸ್ ಅಂತಾನೆ ತೋರಿಸ್ತಾ ಇದೆ. ಅಲ್ಲಿ ಜನವರಿ ಸ್ಟೇಟಸ್ ಅಲ್ಲಿ ಇವಾಗ ನೀವು ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಅಲ್ಲಿ ಏನು ತೋರಿಸ್ತಾ ಇಲ್ಲ, 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಮತ್ತೆ ಅಲ್ಲಿ ಡಿಬಿಟಿ ಪುಷ್ ಅಂತಾನು ಇಲ್ಲ, ಪ್ರೊಸೀಜರ್ ಅಂತಾನು ಅಲ್ಲಿ ಏನು ತೋರಿಸ್ತಾನೆ ಇಲ್ಲ. ಓಕೆ, ನಾನು ಒಂದು ತಿಳ್ಕೊಂಡಿರೋ ಮಟ್ಟಿಗೆ ಜನವರಿ ಅಮೌಂಟ್ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಜನವರಿ ಅಮೌಂಟ್ ಸದ್ಯದಲ್ಲಿ ಅಂತೂ ಬರೋದಿಲ್ಲ. ಆಲ್ಮೋಸ್ಟ್ ಒಂದು 15-20 ದಿನ ಜಾಸ್ತಿನೇ ಆಗುವಂತ ಸಾಧ್ಯತೆ ಇದೆ. ಕೆಲವೊಂದು ಟೈಮ್ ಹೆಂಗಾಗುತ್ತಂದ್ರೆ ಇವಾಗ ಮೊನ್ನೆ ಯಾವ ರೀತಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ 3 ತಿಂಗಳ ಅಮೌಂಟ್ ಯಾವ ರೀತಿ ಒಟ್ಟಿಗೆ ಬಂತು, ಸೊ ಇವಾಗ್ಲೂ ಕೂಡ ಅದೇ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಇಲ್ಲಿ ನೋಡಬಹುದು ಮೊದಲು 3 ತಿಂಗಳು 2 ತಿಂಗಳು ಪೆಂಡಿಂಗ್ ಇತ್ತಲ್ಲ, ಸಡನ್ ಆಗಿ ಒಂದೇ ದಿನಕ್ಕೆ ಕೆಲವೊಬ್ಬರಿಗೆ 2 ತಿಂಗಳ ಅಮೌಂಟ್ 6,000 ಹಾಕಿದ್ರು, ಕೆಲವೊಬ್ಬರಿಗೆ 3 ತಿಂಗಳ ಅಮೌಂಟ್ ಯಾವ ರೀತಿ 9,000 ಹಾಕಿದ್ರು ಮೊದಲೆಲ್ಲ 2-3 ತಿಂಗಳ ಹಿಂದ್ಗಡೆ. ಓಕೆ, ಇವಾಗ ನೋಡಬಹುದು ಡಿಸೆಂಬರ್ ಅಮೌಂಟ್ ತುಂಬಾ ಜನಕ್ಕೆ ಬಂದಿಲ್ಲ, ಜನವರಿ ಅಮೌಂಟ್ ಅಂತೂ ಇನ್ನೂ ಯಾರಿಗೂ ಬಂದೇ ಇಲ್ಲ. ತುಂಬಾ ಜನ ಬಂದ್ಬಿಟ್ಟು ಜನವರಿ ಅಮೌಂಟ್ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ಜನವರಿ ಅಮೌಂಟ್ ಇನ್ನೂ ಒಬ್ರಿಗೂ ಬಂದಿಲ್ಲ. ಡಿಸೆಂಬರ್ ಅಮೌಂಟ್ ಸ್ವಲ್ಪ ಜನಕ್ಕೆ ಬಂದಿದೆ, ಇನ್ನು ಕೂಡ ತುಂಬಾ ಜನಕ್ಕೆ ಡಿಸೆಂಬರ್ ಅಮೌಂಟ್ ಪೆಂಡಿಂಗ್ ಇದೆ. ಇಲ್ಲಿ ನೋಡಬಹುದು ಇವಾಗ ಆಲ್ರೆಡಿ ಫೆಬ್ರವರಿ ತಿಂಗಳು ಲಾಸ್ಟ್ ಡೇಟ್, ಇವತ್ತು 28 ಫೆಬ್ರವರಿ ಲಾಸ್ಟ್ ಡೇಟ್ ಇದೆ. ನಾಳೆ ಮಾರ್ಚ್ 1ನೇ ತಾರೀಕು, ಮಾರ್ಚ್ ತಿಂಗಳ ಹೊಸದಾಗಿ ಮತ್ತೆ ನಾಳೆ ಕೂಡ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ನಾಳೆನೇ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ಬಂದ್ಬಿಟ್ಟು ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಮರ್ತು ಹೋಗಿದ್ದಾರೆ, ಅಂದ್ರೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ. ಸೊ ಪ್ರತಿಯೊಬ್ರು ಕೂಡ ನಾಳೆ ಮಾರ್ಚ್ 1ನೇ ತಾರೀಕಿನ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಬ್ರು ಆದಷ್ಟು ಒಂದು 15ನೇ ತಾರೀಕಿನ ಒಳಗಾಗಿನೇ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋತೀರಾ ಅಂತಂದ್ರೆ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಬರುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದು ಟೈಮ್ ನೀವು ಅಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿದ ತಕ್ಷಣ ಏನ್ PDF ಡೌನ್ಲೋಡ್ ಮಾಡ್ಕೋತೀರಾ, ಅಲ್ಲಿ ಟೆಕ್ನಿಕಲ್ ಇಶ್ಯೂ ಬಂದು ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗಿದೆ ಇಲ್ಲ ಅದು ಕೂಡ ಕನ್ಫರ್ಮೇಶನ್ ಗೊತ್ತಾಗಲ್ಲ, PDF ಕೂಡ ಇವನ್ ನಿಮ್ಗೆ ಡೌನ್ಲೋಡ್ ಕೂಡ ಆಗಲ್ಲ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ನಾಳೆ ಏನ್ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಒಂದು 15ನೇ ತಾರೀಕು ಒಳಗಾಗಿನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ನಾನ್ ನಿಮ್ಗೆ ನೋಡೋಣ ನಾಳೆ ಬೆಳಿಗ್ಗೆ ಏನಾದ್ರು ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟಿಂಗ್ ಯಾರು ಮಾಡಕ್ ಹೋಗ್ಬೇಡಿ. ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆಗೆ ಏನ್ ಸ್ಟಾರ್ಟ್ ಆಗುತ್ತೆ, ವೇಟ್ ಮಾಡಿ, ಮಧ್ಯಾಹ್ನ 12-1 ಗಂಟೆವರೆಗೂ ವೇಟ್ ಮಾಡಿ, ನಂತರ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಸ್ಟಾರ್ಟಿಂಗ್ ಏನ್ ಡಿಕ್ಲೇಷನ್ ಮಾಡಿರ್ತಾರೆ ಅಲ್ಲಿ ಏನಾದ್ರು ಒಂದು ಟೆಕ್ನಿಕಲ್ ಇಶ್ಯೂ ಬರೋದು, ಏನಾದ್ರು ಒಂದು ಚೇಂಜಸ್ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಒಂದ್ 2-3 ಗಂಟೆಯಲ್ಲಿ ಅಲ್ಲಿ ಸರ್ವರ್ ಕೂಡ ಕರೆಕ್ಟ್ ಆಗಿ ಒಂದು ವರ್ಕ್ ಮಾಡ್ತಾ ಇರಲ್ಲ. ಸೊ ಅದರಿಂದ ವೇಟ್ ಮಾಡಿ, ಮತ್ತೆ ಆರಾಮಾಗಿ ಆಮೇಲೆ ನೀವು ಮಧ್ಯಾಹ್ನ ನಂತರ ನೀವು ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡ್ಕೋಬಹುದು. ಜನವರಿ ಅಮೌಂಟ್ ಆಲ್ಮೋಸ್ಟ್ ಈ ಮಂತ್ ಎಂಡ್ ಅಲ್ಲಿ ಬರುವಂತ ಸಾಧ್ಯ, ಅಂದ್ರೆ ಈ ಮಂತ್ ಅಲ್ಲ, ನೆಕ್ಸ್ಟ್ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ಎಂಡ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ನೋಡಬಹುದು ಡಿಸೆಂಬರ್ ಅಮೌಂಟ್ ಬರಬೇಕು, ಜನವರಿ ಅಮೌಂಟ್ ಬರಬೇಕು, ಫೆಬ್ರವರಿ ಆಲ್ರೆಡಿ ಫೆಬ್ರವರಿ ಇವತ್ತು ಮುಗಿದು ಹೋಯ್ತು. ಫೆಬ್ರವರಿ ಅಂದ್ರೆ 3 ತಿಂಗಳ ಅಮೌಂಟ್ ಬರಬೇಕು. ಇನ್ನೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಒಂದು ಈ ವಾರದಲ್ಲಿ ಏನಾದ್ರು ಅಮೌಂಟ್ ಸ್ಯಾಂಕ್ಷನ್ ಆದ್ರೆ 2 ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಡಿಸೆಂಬರ್ದು ಜನವರಿದು 2 ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಮತ್ಬಿಟ್ಟು ಈ ಒಂದು ವಾರದಲ್ಲಿ ಏನಾದ್ರು ಬೈ ಚಾನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಒಂದು 15ನೇ ತಾರೀಕಿನ ನಂತರ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಮಾರ್ಚ್ 15ನೇ ತಾರೀಕು ನಂತರ ನಿಮ್ಗೆ ಏನಾದ್ರು ಬೈ ಚಾನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆದ್ರೆ ಯಾರ್ಯಾರಿಗೆಲ್ಲ 3 ತಿಂಗಳ ಅಮೌಂಟ್ ಬರಬೇಕು ಅವ್ರಿಗೆ 9,000 ಬರುತ್ತೆ, 2 ತಿಂಗಳ ಅಮೌಂಟ್ ಬರೋರಿಗೆ 6,000 ಬರುತ್ತೆ, ಮತ್ತೆ 1 ತಿಂಗಳ ಅಮೌಂಟ್ ಅವರಿಗೆ 3,000 ಬರುತ್ತೆ. ತುಂಬಾ ಜನ ಬಂದ್ಬಿಟ್ಟು ಜನವರಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಂತ ಅನ್ಕೊಂಡಿದ್ದಾರೆ. ಜನವರಿದ ಯಾರಿಗೂ ಅಮೌಂಟ್ ಬಂದಿಲ್ಲ, ಡಿಸೆಂಬರ್ ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ. ಓಕೆ, ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿದೀವಿ, ಅಂದ್ರೆ 2025ರಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಅಪ್ಲಿಕೇಶನ್ ಹಾಕಿದೀವಿ, ಇನ್ನು ನಮ್ಗೆ ಒಂದು ಪೇಮೆಂಟ್ ಬಂದಿಲ್ಲ. ಮೊನ್ನೆ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಹೋದ್ರು, ಸೆಲ್ಫ್ ಡಿಕ್ಲೇಷನ್ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್
ಫೆಚ್ ಆಗ್ಲಿಲ್ಲ. ಸೊ ನಮ್ಗೆ ಯಾವಾಗ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಹೊಸ ಅಪ್ಲಿಕೇಶನ್ ಏನ್ ಹಾಕಿದೀವಿ ಅಂತವ್ರಿಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ತುಂಬಾ ಜನ ಕೇಳ್ತಾ ಇದ್ರಿ. ಓಕೆ, ಇಲ್ಲಿ ನಾನೊಂದು ಕ್ಲಾರಿಟಿ ಕೊಡಕ್ ಇಷ್ಟಪಡ್ತೀನಿ. ಯಾರ್ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಇನ್ನೂ ಕೂಡ ತುಂಬಾ ಜನಕ್ಕೆ ಫಸ್ಟ್ ಪೇಮೆಂಟೇ ಬಂದಿಲ್ಲ. ಯಾಕಂತಂದ್ರೆ ಹೊಸ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರು ಅವ್ರದ್ದು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಶನ್ ಅಲ್ಲಿ ಇದೆ. ಇಲ್ಲಿ ನೋಡಬಹುದು DDPI ಇಂದ ಅಪ್ರೂವಲ್ ಆಗಿರುತ್ತೆ. ಆಮೇಲೆ ಗೌರ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಎಲ್ಲ ವೆರಿಫಿಕೇಶನ್ ಆದ ನಂತರ ನಿಮ್ಗೆ ಅಲ್ಲಿ ಸ್ಟೇಟಸ್ ಅನ್ನೋದು ಚೆಕ್ ಮಾಡಿದ್ರೆ ಅಲ್ಲಿ DBT ಪುಷ್ ಅಂತ ಇದ್ರೆ ನಿಮ್ಗೆ ಸ್ಟೇಟಸ್ ಅಲ್ಲಿ ಆ ಒಂದು ತಿಂಗಳ ಅಮೌಂಟ್ ಬರುತ್ತೆ. ಮತ್ತೆ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವಾಗ ಒಂದು 5ರಿಂದ 6 ತಿಂಗಳು 7 ತಿಂಗಳು ಆಯ್ತು ಅಪ್ಲಿಕೇಶನ್ ಹಾಕಿ ಅಂತವ್ರು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್. ಡಿಸೆಂಬರ್ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಾಗುತ್ತೆ. ನೀವೇನಾದ್ರೂ ಡಿಸೆಂಬರ್ ಸ್ಟೇಟಸ್ ಅಲ್ಲಿ 180 ಡೇಸ್ ಕಂಪ್ಲೀಟ್ ಅಂತ ಇದ್ರೆ ಇನ್ನು ನಿಮ್ಗೆ ಅಮೌಂಟ್ ಇನ್ನೂ ಒಂದ್ 2 ತಿಂಗಳು ಪೆಂಡಿಂಗ್ ಇರುತ್ತೆ. ಆಮೇಲೆ ನಿಮ್ದು ಏನಾದ್ರು ಡಿಸೆಂಬರ್ ತಿಂಗಳ ಒಂದು ಸ್ಟೇಟಸ್ DBT ಪುಷ್ ಆದ್ರೆ ಆರಾಮಾಗಿ ಅಮೌಂಟ್ ಬರುತ್ತೆ. ನೀವು ಇನ್ನು ಮುಂದೆ ನೀವು ಆರಾಮಾಗಿ ಮಾರ್ಚ್ ತಿಂಗಳಿಂದ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾ ಹೋಗ್ಬೋದು. ಮತ್ತೆ ಪೆಂಡಿಂಗ್ ಇರುವಂತ ವಿದ್ಯಾರ್ಥಿಗಳ ಅಮೌಂಟ್ ಬಂದ್ಬಿಟ್ಟು ಇನ್ನು ಯಾವುದೇ ಕ್ಲಾರಿಟಿ ಎಕ್ಸಾಕ್ಟ್ ಕ್ಲಾರಿಟಿ ಅಂತ ಯಾವ್ದು ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಹೆಲ್ಪ್ ಲೈನ್ ತುಂಬಾ ಜನ ಬಂದ್ಬಿಟ್ಟು ಕೇಳ್ತಾ ಇದ್ರಿ, ಬ್ರದರ್ ಯುವನಿಧಿ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ, ಏನು ಇನ್ಫಾರ್ಮೇಶನ್ ಹೇಳ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ನಾನು ಮೊದಲಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ, ಯುವನಿಧಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದೇ ಒಂದೇ ಹೆಲ್ಪ್ ಲೈನ್ ನಂಬರ್. ಆ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಯಾರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಲ್ಲ. ಇವನ್ ಕಾಲ್ ಪಿಕ್ ಮಾಡ್ತಾರೆ, ಏನು ಮಾತಾಡೋದೇ ಇಲ್ಲ. ಓಕೆ, ನಾನು ನಮ್ಗೆ ಕೆಲವೊಬ್ರು ಪರಿಚಯ ಇದಾರೆ, ಅವ್ರ ಹತ್ರ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಹೇಳ್ತಾ ಇರ್ತೀವಿ. ಸೊ ಪ್ರತಿಯೊಬ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಈ ಒಂದು ವಿಡಿಯೋನ ನಿಮ್ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಮಾಡಕ್ ಆಗಲ್ಲ ಕೆಲವೊಂದು ಟೈಮು, ಪ್ರತಿಯೊಂದು ಕಮೆಂಟ್ ಎಲ್ಲ ನೋಡ್ತಾ ಇರ್ತೀನಿ. ಅಲ್ಲಿ ಲೈಕ್ ಕೊಟ್ಟು ನಿಮ್ಗೆ ಏನಾದ್ರು ಹಂಗೆ ಇನ್ಫಾರ್ಮೇಶನ್ ಹೇಳ್ಬೇಕಂತಂದ್ರೆ ಅಲ್ಲೇ ಕಮೆಂಟ್ ಅಲ್ಲಿ ರಿಪ್ಲೈ ಕೊಟ್ಟಿರ್ತೀನಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ಕ್ಲಿಯಾರಿಟಿನ ಅಂದ್ರೆ ಎಲ್ಲ ಟಾಪಿಕ್ ನ ಕ್ಲಿಯರ್ ಮಾಡಿರ್ತೀನಿ. ಓಕೆ, ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.